ಹಾಯ್ ಹಲೋ ಗೆಳೆಯರೇ, ನಮಸ್ತೆ. ನೋಡಿ, ನಾವು ಮಲ್ಲಾಪುರಕ್ಕೆ ಕೊಟ್ಟಂಥ ಮರಿಗಳು ಇಲ್ಲಿದ್ದಾವೆ. ನೋಡಿ ಪಾಪ ಇವರೆಲ್ಲ ಇಷ್ಟೆಲ್ಲ ಕಷ್ಟ ಬಿದ್ದು ಇಷ್ಟೆಲ್ಲ ಸೆಟಪ್ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರು ಏನು ಮಾಡಿದ್ದಾರೆ, ಫುಡ್ ತಿಂತಾವಂತೇಳಿ ಕಾಳನ್ನು ನುಚ್ಚೋಡಿಸ್ಲಾರ್ದಂಗೆ ದೊಡ್ಡ ಹಾಕಿದ್ದಾವೆ. ಹಂಗಾಗಿ ಸ್ವಲ್ಪ ಫೆದರ್ ಲಾಸ್ ಆಗಿದೆ. ದಯವಿಟ್ಟು ಯಾರು ಈ ತಪ್ಪು ಮಾಡಬೇಡಿ. ಸ್ವಲ್ಪ ಮರಿಗಳು ಇದ್ದಾಗ ಸ್ವಲ್ಪ ಆದಷ್ಟು ನುಚ್ಚೋಡಿಸಿ ಹಾಕಿದರೆ ಎಲ್ಲ ಮರಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಲ್ಲಾಂದರೆ ಈ ಥರ ಒಂದಕ್ಕೊಂದು ಬಡ್ದಾಕೊಂಡು ಫೆದರ್ ಲಾಸ್ ಆಗೋದು ಕಂಪಲ್ಸರಿ. ನಿಮ್ಗೆ ಇಲ್ಲಿ ಒಂದು ಮರಿ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿ ನೋಡಿ, ಈ ಮರಿ ಡೆವಲಪ್ಪೇ ಆಗಿಲ್ಲ. ಯಾಕೇಳಿ ಫುಡ್ ಕಡಿಮೆ ಬಿದ್ದೈತೆ ಅಷ್ಟೇ. ಈಗ ದೊಡ್ಡ ಕಾಳಿದ್ದಾಗ ತಿನ್ನೋಕ್ಕಾಗಲ್ಲ ಅವಕ್ಕೆ. ಸ್ವಲ್ಪ ಆದಷ್ಟು ನುಚ್ಚೋಡಿಸಿ ಹಾಕಿದರೆ ಅವಕ್ಕೆ ತಿನ್ನೋಕ್ಕೆ ಈಸಿ ಇರುತ್ತೆ. ನೋಡಿ, ಫೆದರ್ ಲಾಸ್. ದಯವಿಟ್ಟು ಈ ತಪ್ಪು ಯಾರು ಮಾಡೋಕ್ಕೆ ಹೋಗಬೇಡಿ. ಅವರಿಗೆ ಪಾಪ ಎಕ್ಸ್ಪೀರಿಯೆನ್ಸ್ ಇದ್ದಿಲ್ಲ, ಹೇಳ್ತಾಯಿದ್ರು ಪಾಪ ಬಂದು ಸ್ವಲ್ಪ ನೋಡಿ ಹೋಗೋಣ ಅಂಥೇಳಿ. ದಯವಿಟ್ಟು ಯಾರೇ ಕೋಳಿ ಸಾಕಾಣಿಕೆ ಮಾಡಿ ದಯವಿಟ್ಟು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಅಷ್ಟೇ ವಿನಂತಿ. ಯಾಕಂದರೆ ನಮಗೂ ಹೊಟ್ಟೆಗೆ ಊಟ ಎಷ್ಟು ಇಂಪಾರ್ಟೆಂಟೋ ಅವಕ್ಕೂ ಅಷ್ಟೇ. ಗೊತ್ತಾಗಲಿಲ್ಲ ಅಂದರೆ ಒಬ್ಬರನ್ನ ಬಿಟ್ಟು ಒಂದು 10 ಜನಕ್ಕೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಏನೇ ಮಾಹಿತಿ ಬೇಕಂದ್ರೂ ನಮಗೂ ಕಾಲ್ ಮಾಡಿ. ನನ್ನ ಫೋನ್ ನಂಬರ್ ಬೇಕಿದ್ರೆ ಹೇಳ್ತೀನಿ, 8150992509. ಯಾಕಂದರೆ ₹1 ಲೆಕ್ಕ ಇರುತ್ತಲ್ಲ. ಈಗ ₹1 ನಾವು ಇನ್ವೆಸ್ಟ್ಮೆಂಟ್ ಹಾಕಿದ್ಮೇಲೆ ₹1 ನಮಗೆ ರಿಟರ್ನ್ ಬರಲೇಬೇಕನ್ನೋದು ಪ್ರತಿಯೊಬ್ಬರಿಗೆ ಆಸೆ ಇರುತ್ತಲ್ಲ. ಪಾಪ ಎಷ್ಟೆಲ್ಲ ಕಷ್ಟ ಬಿದ್ದು ಮಾಡಿದ್ದಾರೆ ಗೊತ್ತಾ ಇವರು. ನೋಡಿ, ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡಿದ್ದಾರೆ ಪಾಪ. ದಯವಿಟ್ಟು ಅದು ತಪ್ಪು ಯಾರು ಮಾಡಬೇಡ ಅಂಥೇಳಿ ಕೇಳ್ಕೊಳ್ತಾ ನಿಮಗೊಂದು ಸಣ್ಣ ಮಾಹಿತಿ ಕೊಡ್ತಾಯಿದ್ದೀನಿ. ನಮ್ಮ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.